ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೋರ್ವ ಯೂಟ್ಯೂಬರ್ಗೀಗ ಸಂಕಷ್ಟ. ಎಸ್ಐಟಿಗಿಂತ ಯೂಟ್ಯೂಬರ್ ಅಭಿಷೇಕ್ ತೀವ್ರ ವಿಚಾರಣೆ. ತಡರಾತ್ರಿ 2:30ವರೆಗೂ ಕೂಡ ಎಸ್ಐಟಿ ವಿಚಾರಣೆ ನಡೆಸಿದೆ. ಯೂಟ್ಯೂಬರ್ ಅಭಿಷೇಕ್ನನ್ನ ಎಸ್ಐಟಿ ವಿಚಾರಣೆ ನಡೆಸಿದ್ದು, ಯೂಟ್ಯೂಬ್ನಲ್ಲಿ ಸುಳ್ಳು ಮಾಹಿತಿ ಕೊಟ್ಟಂತಹ ಆರೋಪ ಅಭಿಷೇಕ್ ಮೇಲಿದೆ. ಯುನೈಟೆಡ್ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಬುರುಡೆ ಹುಡುಕೋದಕ್ಕೆ ಕಾಡಿಗೆ ಕೂಡ ಹೋಗಿದ್ದ ಅಭಿಷೇಕ್, ಅಸ್ಥಿಪಂಜರಕ್ಕೆ ಹುಡುಕಾಡಿದ್ದ ಜಯಂತ್ ಜೊತೆಯಲ್ಲಿ. ಈ ಕಾರಣದಿಂದಾಗಿ ನಿನ್ನೆ ಎಸ್ಐಟಿಯಿಂದ ತೀವ್ರ ವಿಚಾರಣೆ. ಯೂಟ್ಯೂಬರ್ ಅಭಿಷೇಕ್ಗೆ ಸಂಕಷ್ಟ. ನಿನ್ನೆ ತಡರಾತ್ರಿವರೆಗೂ ಕೂಡ ವಿಚಾರಣೆಯಾಗಿದೆ. ನಿನ್ನೆ ಎಸ್ಐಟಿಯ ವಿಚಾರಣೆಯನ್ನ ಯೂಟ್ಯೂಬರ್ ಅಭಿಷೇಕ್ ಎದುರಿಸಿದ್ದಾರೆ. ಯುನೈಟೆಡ್ ಮೀಡಿಯಾ ಯೂಟ್ಯೂಬ್ ಚಾನೆಲ್ನ ಅಭಿಷೇಕ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ತಪ್ಪು ಮಾಹಿತಿಯನ್ನ, ಸುಳ್ಳು ಮಾಹಿತಿಯನ್ನ ಯೂಟ್ಯೂಬ್ನಲ್ಲಿ ಕೊಟ್ಟಂತಹ ಆರೋಪ. ಅಭಿಷೇಕ್ ವಿಚಾರಣೆಯ ಇನ್ಸೈಡ್ ಸುದ್ದಿ TV9 ನಲ್ಲಿ ವೀಕ್ಷಣೆಗಾಗಿ ವಿಡಿಯೋ ಅಂತ ಅಭಿಷೇಕ್ ತಪ್ಪೊಪ್ಪಿಗೆ ಕೊಟ್ಟಿದ್ದಾರೆ. ಅಲ್ಲಿ ಎಸ್ಐಟಿ ವಿಚಾರಣೆ ವೇಳೆ ತಪ್ಪೊಪ್ಪಿಕೊಂಡಿದ್ದಾರೆ ಅಭಿಷೇಕ್. ಎಸ್ಐಟಿಯ ಮುಂದೆ ಯೂಟ್ಯೂಬರ್ ಅಭಿಷೇಕ್ ಕಣ್ಣೀರು ಹಾಕಿದ್ದಾರೆ. ಬಂಗ್ಲಗುಡ್ಡಕ್ಕೆ ಭೇಟಿ ಕೊಟ್ಟು ವಿಡಿಯೋ ಮಾಡಿಕೊಂಡಿದ್ದಾಗೆ ತಿಳಿಸಿದ್ದಾರೆ. 6 ತಿಂಗಳ ಹಿಂದೆ ಮಟ್ಟಣ್ಣನವರನ್ನ ಸಂಪರ್ಕಿಸಿದ್ರು ಅಭಿಷೇಕ್. ತಪ್ಪೊಪ್ಪಿಕೊಂಡಿದ್ದಾರೆ ಅಭಿಷೇಕ್. ಎಸ್ಐಟಿ ವಿಚಾರಣೆಯಲ್ಲಿ ಅಭಿಷೇಕ್ ಬಾಯ್ಬಿಟ್ಟ ಸತ್ಯ ಏನು, ಅದರ ಇನ್ಸೈಡ್ ಸ್ಟೋರಿ ನಿಮ್ಮ ಎದುರಿಗಿಡ್ತಾ ಇದ್ದೀವಿ. ಈ ಬಗ್ಗೆ ನಮ್ಮ ರಿಪೋರ್ಟರ್ ಪೃಥ್ವಿರಾಜ್ ಈಗ ಇನ್ನಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ. ಪೃಥ್ವಿ, ಯೂಟ್ಯೂಬರ್ ಅಭಿಷೇಕ್ಗೆ ಯಾವ ರೀತಿಯ ಸಂಕಷ್ಟ ಎದುರಾಗಿದೆ, ಅವರ ಪಾತ್ರ ಏನು, ಏನಂತ ತಪ್ಪೊಪ್ಕೊಂಡಿದ್ದಾರೆ? ಪ್ರತಿಮಾ, ನಿನ್ನೆ ಯೂಟ್ಯೂಬರ್ ಅಭಿಷೇಕ್ಗೆ ಒಂದು ನೋಟಿಸನ್ನು SIT ನೀಡಿದ್ದಂಥದ್ದು. ನೋಟಿಸನ್ನು ಕೊಟ್ಟು ನಿನ್ನೆ ವಿಚಾರಣೆಗೆ ಕರೆದಿತ್ತು. ನಿನ್ನೆ ತಡರಾತ್ರಿ 2:30ವರೆಗೂ ಕೂಡ ವಿಚಾರಣೆಯನ್ನು ಮಾಡಿರುವಂಥದ್ದು. 2:30ಗೆ ವಿಚಾರಣೆಯನ್ನು ಮುಗಿಸಿ SIT ಕಚೇರಿಯಲ್ಲೇ ಮಲಗಲಿಕ್ಕೆ ಹೇಳಿದ್ದಾರೆ. ಇನ್ನೂ ಕೂಡ ಯೂಟ್ಯೂಬರ್ ಅಭಿಷೇಕ್ SIT ಕಚೇರಿಯಲ್ಲೇ ಇದ್ದೇನೆ. ಈಗ ಮತ್ತೆ ಬೆಳಗ್ಗೆಯಿಂದ ಮತ್ತೆ ವಿಚಾರಣೆ ಆರಂಭವಾಗಿರುವಂಥದ್ದು. ಇಲ್ಲಿ ಕೆಲವೊಂದು ವಿಚಾರಗಳು ಹೊರ ಬಂದಿರುವಂಥದ್ದು. ಅಂದರೆ ಯೂಟ್ಯೂಬ್ ವಿಡಿಯೋವನ್ನು ಆತ ಏನು ಮಾಡಿದ್ದ, ಅದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನು ಮಾಡಿದ್ರು. ಆತ ಹೇಳಿದಂಥದ್ದು ಅಂದರೆ ವ್ಯೂಸ್ಗೋಸ್ಕರ, ಲೈಕ್ಸ್ ಮತ್ತು ವ್ಯೂಸಿಗೋಸ್ಕರ ಇಂಥದ್ದೆಲ್ಲ ವಿಡಿಯೋವನ್ನು ನನ್ನ ಹತ್ರ ಮಾಡಿಸಿದ್ರು ಅನ್ನೋ ಮಾಹಿತಿಯನ್ನು ಕೊಟ್ಟಿದ್ದಾನೆ. ಯಾರ್ಯಾರು ಮಾಡಿಸಿದ್ರು ಅನ್ನೋ ವಿಚಾರವನ್ನು ಕೂಡ ಆತ ಬಾಯ್ಬಿಟ್ಟಿರುವಂಥದ್ದು. ಇಲ್ಲಿ ಪ್ರಮುಖವಾಗಿ ಆತನ ಮೇಲಿರುವಂತಹ ಆರೋಪಗಳೇನೇನು ಅಂತ ಹೇಳಿದರೆ, ಈ ಒಂದು ಬುರುಡೆಯನ್ನು ತೆಗೆದುಕೊಂಡು ಬಂದಂಥ ಸಂದರ್ಭದಲ್ಲಿ ಏನು ಕಾಡಿಗೆ ಹೋಗಿ ಆ ಬುರುಡೆಯನ್ನು ತಗೊಂಡು ಬರ್ತಾರೆ, ಮತ್ತು ಆ ಒಂದು ಕೋರ್ಟಿಗೆ ಕೊಟ್ಟಂತಹ ಬುರುಡೆಯನ್ನು ಏನು ತಗೊಂಡು ಬಂದಿರುವಂಥ ವಿಡಿಯೋ ಏನಿದೆ, ಸೊ ಆ ವಿಡಿಯೋವನ್ನು ಆತನೇ ಮಾಡಿರ್ಬೋದು ಅನ್ನೋ ಅನುಮಾನದ ಮೇರೆಗೆ ಈಗ SIT ಕರೆಸಿ ಆತನ ವಿಚಾರಣೆಯನ್ನು ಮಾಡ್ತಾ ಇದೆ. ಅಲ್ಲಿ ಕಾಡಿಗೆ ಹೋಗಿರುವಂತಹ ಕೆಲವೊಂದು ವಿಚಾರಗಳನ್ನು ಕೂಡ ಆತ ಬಾಯ್ಬಿಟ್ಟಿದ್ದಾನೆ. ಸೊ ರಾತ್ರಿ ಇಡೀ ಆ ಒಂದು ವಿಚಾರಣೆ ಸಂದರ್ಭದಲ್ಲಿ ಕಣ್ಣೀರಿಟ್ಟಿದ್ದಾನೆ ಅನ್ನೋ ಮಾಹಿತಿ ಕೂಡ ಈಗ ಸಿಕ್ಕಿರುವಂಥದ್ದು. ಯಾಕೆಂತ ಹೇಳಿದರೆ, ಈ ಒಂದು ತಂಡದ ಜೊತೆ ಆತ ಆರಂಭಿಕ ದಿನಗಳನ್ನು ಕೂಡ ಇದ್ದ. ಕೆಲವೊಂದು ಅವರು ಹೇಳುವಂತಹ ವಿಚಾರಗಳನ್ನು ಪ್ರಚಾರ ಮಾಡಲಿಕ್ಕೆ ಆತನ ಯೂಟ್ಯೂಬನ್ನು ಇವರು ಬಳಸ್ಕೊಂಡಿದ್ರು. ಅದು ಅಲ್ಲದೆ ಆತನನ್ನು ಕೂಡ ಕ್ರೈಮ್ನಲ್ಲಿ ಇನ್ವಾಲ್ವ್ ಮಾಡ್ಕೊಂಡಿದ್ದಾರೆ. ಅಂದರೆ ಕೇವಲ ಇಲ್ಲಿ ಯೂಟ್ಯೂಬ್ನಲ್ಲಿ ಅವರನ್ನು ಪ್ರಸಾರ ಮಾಡಿದ್ರು ಅನ್ನೋ ವಿಚಾರಕ್ಕೆ ಈತನನ್ನು ಕರೆಸಿಲ್ಲ. ಯಾಕೆಂತ ಹೇಳಿದರೆ, ಆ ಒಂದು ತಂಡದ ಜೊತೆ ಇವನು ಶಾಮೀಲಾಗಿದ್ದಾನೆ, ಅಲ್ಲೆಲ್ಲವೂ ಕೂಡ ಹೋಗಿದ್ದಾನೆ. ಷಡ್ಯಂತ್ರ ಮಾಡುವಲ್ಲಿ ಈತನ ಕೂಡ ಪಾತ್ರ ಇದೆ ಅನ್ನೋ ನಿಟ್ಟಿನಲ್ಲಿ ಈಗ SITಗೆ ಕೆಲವೊಂದು ಮಾಹಿತಿಗಳು ಸಿಕ್ಕಿರುವಂಥದ್ದು. ಈ ಮಾಹಿತಿ ಖುದ್ದು ದೂರುದಾರ ಚಿನ್ನಯ್ಯ, ಏನು ಆರಂಭಿಕ ಹಂತದಲ್ಲಿ ದೂರುದಾರನಿಗೆ ಬಂದಿದ್ದಂತಹ ಆರೋಪಿ ಚಿನ್ನಯ್ಯ ಏನಿದ್ದಾನೆ, ಆತನೇ ಕೂಡ ಸ್ವಯಂ ಬಾಯ್ ಬಿಟ್ಟಿದ್ದ. ಸೊ ಅದರಿಂದಾಗಿ ಆತನ ವಿಚಾರಣೆಯನ್ನ ಕೂಡ ಮಾಡುವಂತಹ ಅವಶ್ಯಕತೆ ಇತ್ತು. ಅದಕ್ಕೋಸ್ಕರ ನೋಟಿಸನ್ನು ಕೊಟ್ಟಿದ್ರು. ನೋಟಿಸನ್ನು ಕೊಟ್ಟ ನಂತರ ಈಗ ವಿಚಾರಣೆಗೆ ಕರೆದಿರುವಂಥದ್ದು. ಆ ವಿಚಾರಣೆ ವೇಳೆ ಆತ ಜಯಂತ್ ಸೇರಿದಂತೆ ಕೆಲವೊಂದು ಇಷ್ಟು ಜನರ ಹೆಸರುಗಳನ್ನು ಕೂಡ ಹೇಳಿದ್ದಾನೆ ಅನ್ನೋ ಮಾಹಿತಿಗಳು ಈಗ ಸಿಕ್ಕಿರುವಂಥದ್ದು. ಅಂದರೆ ಇಲ್ಲಿ ಏನು ಆ ಒಂದು ಅಭಿಷೇಕ್ ಏನಿದ್ದಾನೆ, ಸೊ ಆತ ಕೆಲವೊಂದು ಕ್ರೈಮ್ನಲ್ಲಿ ಇನ್ವಾಲ್ವ್ ಆಗಿದ್ದಾನೆ ಅನ್ನೋ ಡೌಟ್ ಮೇಲೆ ಈಗ ವಿಚಾರಣೆಗೆ ಕರೆದಿರುವಂಥದ್ದು. ರಾತ್ರಿ ಇಡೀ ಆತನನ್ನು SIT ಕಚೇರಿಯಲ್ಲೇ ಉಳಿಸ್ಕೊಂಡಿರೋದ್ರಿಂದ ಆತನನ್ನು ಕೂಡ ಮುಂದಿನ ಹಂತಗಳಲ್ಲಿ ಏನಾದರೂ ಬಂಧನ ಇಲ್ಲ ವಶಕ್ಕೆ ಪಡೆಯುವಂತಹ ಸಾಧ್ಯತೆಗಳು ಇದೆಯಾ ಅನ್ನೋದನ್ನ ಮುಂದಿನ ಹಂತಗಳಲ್ಲಿ ಕಾದು ನೋಡಬೇಕಾಗುತ್ತೆ. ಪ್ರತಿಮಾ, ಥ್ಯಾಂಕ್ ಯು ಪೃಥ್ವಿ ತಮ್ಮೆಲ್ಲ ಮಾಹಿತಿಗೆ. ಇನ್ನು ಮತ್ತಷ್ಟು ಯೂಟ್ಯೂಬರ್ಗಳಿಗೆ SIT ಶಾಕ್ ಕೊಡೋ ಸಾಧ್ಯತೆ ಇದೆ. ಯೂಟ್ಯೂಬರ್ಗಳಿಗೆ ನೋಟಿಸ್ ಕೊಡೋದಕ್ಕೆ SIT ಸಜ್ಜಾಗಿದೆ. ಸದ್ಯ SIT ಕಚೇರಿಯಲ್ಲೇ ಇದ್ದಾರೆ ಯೂಟ್ಯೂಬರ್ ಅಭಿಷೇಕ್. ನಿನ್ನೆ ರಾತ್ರಿ ಇಡೀ ತಡರಾತ್ರಿವರೆಗೂ ಕೂಡ ವಿಚಾರಣೆಯಾಗಿದೆ. ದಕ್ಷಿಣ ಕನ್ನಡದ ಬೆಳ್ತಂಗಡಿಯಲ್ಲಿದ್ದಾರೆ SIT ಕಚೇರಿಯಲ್ಲಿ. ಇವತ್ತೂ ಕೂಡ ಅಭಿಷೇಕ್ ವಿಚಾರಣೆಯಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಅದರ ಇನ್ಸೈಡ್ ಸುದ್ದಿಯನ್ನ TV9 ನಿಮ್ಮ ಎದುರಿಗಿಡ್ತಾ ಇದೆ. ಏನ್ ನಡೀತು, ಯಾವ ರೀತಿಯಲ್ಲಿ ತಪ್ಪೊಪ್ಪಿಕೊಂಡಿದ್ದಾರೆ ಯೂಟ್ಯೂಬರ್ ಅಭಿಷೇಕ್ ಅನ್ನೋದನ್ನ. ಜೊತೆಗೆ ಕೇವಲ ಯೂಟ್ಯೂಬರ್ ಅಭಿಷೇಕ್ ಅಷ್ಟೇ ಅಲ್ಲ, ಮತ್ತಷ್ಟು ಯೂಟ್ಯೂಬರ್ಗಳಿಗೆ SIT ಶಾಕ್ ಕೊಡೋ ಸಾಧ್ಯತೆ ಇದೆ. ಅಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಳ್ಳು ಸುದ್ದಿಗಳನ್ನು ಯಾರಾದರೂ ಹರಡಿಸಿದ್ರೆ, ಅಥವಾ ಈ ಷಡ್ಯಂತ್ರದಲ್ಲಿ ಭಾಗಿಯಾಗಿದ್ರೆ, ತಂಡದೊಂದಿಗೆ ಅವರು ಕಾಣಿಸ್ಕೊಂಡಿದ್ರೆ, ಅದೆಲ್ಲದರ ಬಗ್ಗೆ ಅವರಿಂದ ಮಾಹಿತಿಯನ್ನು ಕಲೆ ಹಾಕೋದಕ್ಕೆ SIT ಮುಂದಾಗ್ತಾ ಇದೆ. ಯೂಟ್ಯೂಬರ್ ಅಭಿಷೇಕ್ನ ವಿಚಾರಣೆ ಇವತ್ತೂ ಕೂಡ ಮುಂದುವರಿಯುವ ಸಾಧ್ಯತೆ.